ಮನೆಯವರು ಇಬ್ರು ಕೂಡ ಆಡಿಟ್ ಆಫೀಸಿಗೆ ಬಂದಿದ್ದೀವಿ. ಆಡಿಟ್ ಇನ್ನ ಬಂದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಕುತ್ಕೊಂಡಿದ್ದೀವಿ. GKVKಗೆ ಹೋಗಿ ಸ್ವಲ್ಪ ಗಿಡಗಳನ್ನ ತರಬೇಕಾಯ್ತು ಅಂತ ಅಂದ್ಬಿಟ್ಟು ಮನೆಯವ್ರನ್ನ ಕೇಳ್ತಾ ಇದ್ದೆ. ಆ ವಾಯ್ಸು ಮ್ಯೂಟ್ ಆಗ್ಬಿಟ್ಟಿತ್ತು. ಹಂಗಾಗಿ ಮತ್ತೆ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ರು ಇರ್ಬೇಕಾದ್ರೆ ಗೊತ್ತಾಗಲ್ಲ, ಹೋದ್ಮೇಲೆನೆ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ ಅಂತ ಮನೆಯವ್ರು ಕೂಡ ಹೇಳ್ತಿದ್ರು. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ನೀವೆಲ್ಲರೂ ಕೇಳ್ತಿದ್ರಲ್ವಾ, ಅಜ್ಜಿ ಎಲ್ಲಿ ಗೀತಾ, ಅಜ್ಜಿ ಎಲ್ಲಿ ಅಂತ ಕೇಳ್ತಾನೆ ಇರ್ತೀರಾ. ನಾನು ಸ್ವಲ್ಪ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ಮುಂಚೆಯಿಂದ ನೋಡಿದ್ರೆ ನನಗೆ ಖುಷಿನ ಹಂಚ್ಕೊಳ್ಳೋಕೆ ಇಷ್ಟ. ಬೇಜಾರನ್ನ ಪದೇ ಪದೇ ನೆನಪಿಸ್ಕೋತಾ ಇದ್ರೆ ಅದೇ ಒಂದು ಅಟ್ರಾಕ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಅದನ್ನ ಮರೆತು ಬೇರೆ ಕಡೆ ನನ್ನ ಗಮನನ ಹರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪದೇ ಪದೇ ನೀವು ಕೇಳಿದಾಗ ಏನು ಆನ್ಸರ್ ಮಾಡ್ಬೇಕಂತ ಗೊತ್ತಿಲ್ಲ. ನಾನು ಶಾರ್ಟ್ಸ್ ಅಲ್ಲಿ ತಿಳಿಸಿದ್ದೀನಿ ತುಂಬಾ ಸಲಿ ಅಜ್ಜಿ ಹೋದ್ರು ಅಂತ ಅಂದ್ಬಿಟ್ಟು. ಅದೇನೋ ಆ ಥರ ವರ್ಡ್ಗಳು ನನಗೆ ಯೂಸ್ ಮಾಡಕ್ ಇಷ್ಟ ಇಲ್ಲ. ಹಂಗಾಗಿ ಆದಷ್ಟು ಮರೆತು ನನ್ನ ಕೆಲಸದಲ್ಲಿ ಬ್ಯುಸಿ ಆಗ್ಬೇಕು ಅಂತ ಅಂದ್ಬಿಟ್ಟು ನಾನು ಇದ್ ಮಾಡ್ತಾ ಇದ್ದೀನಿ. ಇವಾಗ GKVKಲಂತೂ ಎಷ್ಟು ಹಣ್ಣಿನ ಗಿಡಗಳಿದಾವೆ ಅಂದ್ರೆ ನೀವು ಒಂದ್ಸಲಿ ಭೇಟಿ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಹಣ್ಣಿನ ಗಿಡ ತಗೊಂಡೋಗಿ ಹಾಕಿದ್ಮೇಲೆ ಬರಲ್ಲ ಅನ್ನಂಗಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಮುಂಚೆ ಒಂದ್ಸಲಿ ತಗೊಂಡೋಗಿ ಹಾಕಿದ್ವಿ. ಅದ್ರ ಬಗ್ಗೆನೂ ಹೇಳ್ತೀನಿ, ಅಜ್ಜಿ ಬಗ್ಗೆನೂ ಇವತ್ತು ಏನಾಯ್ತು ಏನು ಅಂತ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನೇ ಅಜ್ಜಿ ಜೊತೆ ಇದ್ದಿದ್ದು, ಹಂಗಾಗಿ ನಿಮ್ಮೆಲ್ಲ ಡೌಟ್ಗಳು ನಾನೇ ಅದನ್ನ ಕ್ಲಿಯರ್ ಮಾಡ್ಬೇಕಲ್ವಾ ಅಂತ ಅನ್ಬಿಟ್ಟು ಅಜ್ಜಿಗೆ ಲಾಸ್ಟ್ ಅರ್ಧ ಲೋಟ ಹಾಲು ಕುಡ್ಸಿದ್ದು ನಾನೇನೆ. ಮಾತಾಡ್ಬೇಕಾದ್ರೇನೆ ಅಳು ಬರ್ತಾ ಇತ್ತು, ಹಂಗಾಗಿ ಅದನ್ನ ಮ್ಯೂಟ್ ಮಾಡ್ಬಿಟ್ಟೆ. ಸುಮ್ನೆ ಅದು ಹೊತ್ಕೊಂಡು ಮಾತಾಡೋದು ಅದೇ ನನ್ಗೆ ಇಷ್ಟ ಆಗಲ್ಲ. ನಗ್ನಗ್ತಾ ಇರ್ಬೇಕು ಅನ್ನೋದು ನನ್ಗೆ ಯಾವಾಗ್ಲೂ ಅಷ್ಟೇ. ಯಾಕೆಂದ್ರೆ ನೀವು ತುಂಬಾ ಇಷ್ಟಪಟ್ಟು ನೋಡ್ತೀರಾ ಅಂದಾಗ ನಿಮ್ಗೂ ಕೂಡ ಖುಷಿ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬನ್ನಿ, ಅಜ್ಜಿ ಬಗ್ಗೆ ಹೇಳಿ, ಅಜ್ಜಿಗೆ ಏನಾಯ್ತು ಹೇಳಿ, ಅಜ್ಜಿ ಎಲ್ಲಿ ಅಂತ ಕೇಳ್ತಾನೆ ಇರ್ತೀರಾ. ಅಜ್ಜಿ ಬಗ್ಗೆ ಕೊನೆ ಮೂಮೆಂಟ್ ಅಲ್ಲಿ ನಾನು ಒಬ್ಳೇ ಇದ್ದಿದ್ದು. ಅಜ್ಜಿ ಬಗ್ಗೆ ಏನೇ ಹೇಳ್ಬೇಕಾದ್ರೂ ನನಗ್ ಮಾತ್ರ ಗೊತ್ತಿರೋದು. ಹಂಗಾಗಿ ಈ ವಿಡಿಯೋದಲ್ಲಿ ನನ್ನಷ್ಟೇ ನೀವು ನಮ್ಮ ಅಜ್ಜಿನ ಇಷ್ಟಪಡ್ತೀರಾ, ಹಂಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹೊರಗಡೆ ಹೋಗೋದಿತ್ತು, ಸ್ವಲ್ಪ ರಾಗಿ ಮಾಲ್ಟ್ ಮಾಡ್ಸೋದಕ್ಕೆ. ಹಂಗಾಗಿ ಮೆಟ್ರೋಗೆ ಹೋಗೋಣ, ಹಂಗೇನು ಹೋಗ್ತಾ ಇದೀವಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೂ ಮುಂಚೆ ಆಡಿಟ್ ಆಫೀಸ್ಗೆ ಹೋಗ್ಬೇಕಾಯ್ತು, ಒಂದು ಲೆಟರ್ ಬೇಕಿತ್ತು ಅಂತ ಅಂದ್ಬಿಟ್ಟು 3-4 ದಿನದಿಂದ ಓಡಾಡ್ತಾ ಇದ್ದೀನಿ. ಆದ್ರೆ ಸಿಕ್ಕಿರ್ಲಿಲ್ಲ. ಇವತ್ತು ಬನ್ನಿ ಮೇಡಮ್ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ಹಂಗೇನೆ ಹೋಗ್ತಾ ಇದೀವಲ್ಲ, ಈಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಅದಕ್ಕೂ ಮುಂಚೆ ಧ್ರುವನ್ಗೆ ಮತ್ತೆ ಡಾಗಿಗೆ ಸ್ವಲ್ಪ ಏನ್ ಬೇಕು ಅಂತ ಕೇಳಿದೆ. ಮೊಸರನ್ನ ಅಂತ ಅಂದ. ಹಂಗಾಗಿ ಅನ್ನನ ಒಂದು ಪ್ಲೇಟ್ಗೆ ಹಾಕಿಟ್ಬಿಟ್ಟು ಡಾಗಿಗೆ ಕೊಟ್ಬಿಟ್ಟು ಅವನಿಗೂ ಕೂಡ ಮೊಸರನ್ನ ಮಾಡಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಒಗ್ಗರಣೆ ಹಾಕ್ತಾ ಇದ್ದೀನಿ. ಮೊಸರನ್ನಕ್ಕೆ ಒಗ್ಗರಣೆ ಹಾಕೊಟ್ರೆ ತುಂಬಾ ಇಷ್ಟ ನನ್ನ ಮಗನ್ಗೆ, ಹಂಗಾಗಿ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಒಂದು ಹೋಟ್ಲ್ ಇದೆ, ಭಟ್ರ ಹೋಟ್ಲು ಅಂತ ಅಂದ್ಬಿಟ್ಟು. ಅದರಲ್ಲಿ ಮೊಸರನ್ನಕ್ಕೆ ಮೂಲಂಗಿ ಹಾಕಿ ಕೊಟ್ಟಿದ್ರು. ನನಗೆ ತುಂಬಾ ಇಷ್ಟ ಆಯ್ತು ಆಯ್ತಾ. ನಾನು ಮೂಲಂಗಿ ತರಿಸಿದ್ನಲ್ಲ ಆನ್ಲೈನ್ ಅಲ್ಲಿ, ಹಂಗಾಗಿ ಅದನ್ನೇ ನಾನು ಒಂದ್ ಅರ್ಧ ಮೂಲಂಗಿನ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಮೊದಲು ನಾನು ಈ ತರ ಒಗ್ಗರಣೆನ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು, ಜೊತೆಗೆ ಸ್ವಲ್ಪ ಉಪ್ಪುನು ಕೂಡ ಹಾಕೊಂಡು, ಆ ನಂತರ ನಾನು ಅದಕ್ಕೆ ಮೊಸರು ಸ್ವಲ್ಪ ನೀರು ಸೇರಿಸ್ಕೊಂಡು ಲಾಸ್ಟ್ ಅಲ್ಲಿ ಒಂದ್ ಅರ್ಧ ಮೂಲಂಗಿ ಹಾಕೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಏನಾಯ್ತು ಅಂತಂದ್ರೆ ನನಗ್ ಮಾತ್ರ ಮೂಲಂಗಿ ಹಾಕಿರೋದು ಇಷ್ಟ ಆಯ್ತು ಆಯ್ತಾ. ಮನೆಯವ್ರಿಗೆ ಮತ್ತೆ ನನ್ ದೊಡ್ಡ ಮಗನ್ಗೆ ಅಂದ್ರೆ ಧ್ರುವನ್ಗೆ ಇಷ್ಟನೇ ಆಗ್ಲಿಲ್ಲ ಮೂಲಂಗಿ ಹಾಕಿರೋದು. ಬೇಡಮ್ಮ ಏನಿದು ಡಿಫ್ರೆಂಟ್ ಮಾಡಿದ್ಯಾ ಅಂತ ಅನ್ಬಿಟ್ಟು ಒಂದ್ 2 ಸ್ಪೂನ್ ತಿನ್ಬಿಟ್ಟು ಸುಮ್ನಾಗೋದ್ರು. ಏನಾದ್ರೂ ಆರೋಗ್ಯಕರವಾಗಿ ಮಾಡ್ಕೊಟ್ರೆ ಹಿಂಗ ಮಾಡೋದು ಅಂತ ಅನ್ಬಿಟ್ಟು ಸ್ವಲ್ಪ ಇದಾಯ್ತು. ಏನೋ ಒಬ್ಬೊಬ್ರು ಟೇಸ್ಟ್ ಒಂದೊಂತರ ಅಲ್ವಾ, ಹಂಗಾಗಿ ಸರಿ ಅಂತ ಅನ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಅಜ್ಜಿಗೆ ಏನಾಯ್ತು ಅಂತ ಹೇಳ್ತೀನಿ. ಒಂದ್ ತಿಂಗಳು ಮಾತ್ರ ಅಜ್ಜಿ ತುಂಬಾನೇ ಕಷ್ಟಪಟ್ರು ಅಂತ ಹೇಳ್ಬೋದು. ಯಾಕೆಂದ್ರೆ ಇದ್ದಕ್ಕಿದ್ದಂಗೆ ಒಂದ್ ಕಾಲು ಫುಲ್ ಕಪ್ಪಗಾಯ್ತಾ ಬಂತು. ಏನ್ಕೆ ಅಂತ ಗೊತ್ತಿಲ್ಲ. ಒಂದಿನ ಏನಾಯ್ತು, ಹಿಂಗೆ ಕೆಳಗಡೆ ಅಡ್ಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇದ್ದೆ. ಅಡ್ಗೆ ಮನೆಗೆ ಅಜ್ಜಿ ಕರೆಯೋದು ನನಗೆ ಕೇಳಿಸುತ್ತೆ. ಅಜ್ಜಿ ಗೀತಾ ಗೀತಾ ಅಂತ ಇದ್ರು. ಒಂದೊಂದ್ಸಲಿ ಏನು ಅಂತಂದ್ರೆ ಎಲ್ಲರೂ ಹೇಳ್ತಾರಲ್ವಾ, ಅಯ್ಯೋ ವಯಸ್ಸಾಗಿತ್ತು ಬಿಡು, ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀಯಾ, ಅಷ್ಟು ವಯಸ್ಸು ನಾವಿದ್ರೆ ಆಯ್ತು, ಅಷ್ಟು ವರ್ಷ ನಾವ್ ಇರಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಿಜವಾಗ್ಲೂ ಅವ್ರ ಜೊತೆ ಇರ್ತೀವಲ್ವಾ, ಅವ್ರಿಗೆ ಮಾತ್ರ ಅದು ಕಷ್ಟ ಗೊತ್ತಿರತ್ತೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಅವ್ರು ಮಾತಾಡೋದಾಗ್ಲಿ, ಅಲ್ಲಿ ಮೇಲೆ ಹೋದ್ರೆ ಡಾಗಿ ಇದೇನಾದ್ರು ಗಲೀಜ್ ಮಾಡ್ಬಿಟ್ಟಿದ್ರೆ ಬೈತಾ ಇದ್ರೆ ನಾನು, ಅಜ್ಜಿ ನೋಡು ಹೆಂಗ್ ಮಾಡೈತೆ ಅಂತ ಅನ್ಬಿಟ್ಟು ಡಸ್ಟ್ಬಿನ್ ತಂದ್ಕೊಡೋದು. ಬಿಡು ಅದಕ್ಕೇನ್ ಗೊತ್ತಾಗುತ್ತೆ ಬಿಡವ ಅಂತ ಅನ್ನೋದು, ಇದೆಲ್ಲ ಪದೇ ಪದೇ ನೆನಪಾಗ್ತಾ ಇರುತ್ತೆ. ಏನೇ ಮಾಡ್ಬೇಕಾದ್ರುನು ಅಜ್ಜಿ ನಾನು ಎಲ್ಲರೂ ಹೋದ್ರುನು ಅಜ್ಜಿ ನಾನು ಡಾಗಿ 3 ಜನ ಇರ್ತಿದ್ವಲ್ವಾ ಮನೇಲಿ, ಅದೆಲ್ಲ ತುಂಬಾ ತುಂಬಾ ಕಾಡುತ್ತೆ. ಯಾರೇ ಎಷ್ಟೇ ಹೇಳಿದ್ರುನು ಅದೇನೋ ಗೊತ್ತಿಲ್ಲ, ಅವ್ರ ಜೊತೆ ಇದ್ದವ್ರಿಗೆ ಮಾತ್ರ ಅದು ಪೇನ್ ಅಂತ ಅನ್ಸುತ್ತೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ತರ ಇಷ್ಟೊಂದು ನಾನು ಇದಾಗಿರೋದು ಅಂತ ಅನ್ಸುತ್ತೆ ನನ್ಗೆ. ಏನಾಯ್ತು ಅಂತಂದ್ರೆ ಒಂದಿನ ಹಿಂಗೇನೆ ಶನಿವಾರ ಅನ್ಸುತ್ತೆ, ಒಂದ್ ತಿಂಗಳು ಹಿಂದೆ, ಒಂದ್ ತಿಂಗಳು ಅಂತಂದ್ರೆ ಒಂದೂವರೆ ತಿಂಗಳಾಯ್ತು ಇವಾಗ. ಒಂದಿನ ಹಿಂಗೇನೆ ಕರಿತಾ ಇದ್ರು, ಗೀತಾ ಗೀತಾ ಅಂತ ಇದ್ರು. ಅವಾಗ ತುಂಬಾ ಚಳಿ ಇತ್ತಲ್ವಾ, ಅವಾಗ ಏನ್ ಅಜ್ಜಿ ಅಂತ ಅನ್ಬಿಟ್ಟು ಹೋದೆ ಮೇಲ್ಗಡೆ. ಆಮೇಲೆ ನನ್ಗೆ ಎದ್ದೇಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅವಾಗ ಸರಿ ಹೌದಾ ಅಂತ ಅನ್ಬಿಟ್ಟು ಮನೆಯವ್ರ ಅವತ್ತು ತೋಟಕ್ಕೆ ಹೋಗಿದ್ರು. ನಾನು ಅವತ್ತು ಹೇಳ್ದೆ ಅಜ್ಜಿಗೆ ಎದ್ದೇಳಕ್ ಆಗ್ತಾ ಇಲ್ವಂತೆ ಅಂತ. ಅಲ್ಲಿ ಒಂದು ತುಂಬಾ ಜನನ ವಿಚಾರಿಸಿದಾರೆ, ಏನು ಏನು ಯಾಕೆ ಹಿಂಗಾಗುತ್ತೆ ಅಂತ ಅನ್ಬಿಟ್ಟು. ಅವರೆಲ್ಲ ಹೇಳಿದಾರೆ ಅಜ್ಜಿಗೆ ತುಂಬಾ ವಯಸ್ಸಾಗ್ಬಿಟ್ಟಿದ್ಯಲ್ಲ, ಅದಕ್ಕೆ ಹಿಂಗಾಗುತ್ತೆ.
ಆಮೇಲೆ ಇನ್ನೊಂದೇನು ಅಂತಂದ್ರೆ ಆ ಈ ವಯಸ್ಸಲ್ಲಿ ಎಲ್ಲಾರ್ಗೂ ಈ ತರ ಆಗ್ತಾ ಇದೆ, ಚಳಿ ಅಲ್ವಾ. ನಮ್ಮನೇಲೂ ಈ ತರ ಆಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನ ನನಗೆ ಮತ್ತೆ ಫೋನ್ ಮಾಡಿ ಹೇಳಿದ್ರು, ಎಲ್ಲಾರ್ಗೂ ಹಿಂಗೆ ಅಮ್ಮ, ಕಾಲು ಹಿಡ್ಕೊಂಡಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿರುತ್ತೆ ಚಳಿಲಿ, ಸ್ವಲ್ಪ ದಿನ ಸರಿ ಹೋಗುತ್ತೆ ಬಿಡು ಅಂತ. ಅಜ್ಜಿ ತುಂಬಾ ಸಲ ಈ ತರ ಆಗಿತ್ತು ಅಜ್ಜಿಗೆ. ಅಂದ್ರೆ ಸೊಂಟ ಬಿದ್ಬಿಟ್ಟು ಒಂದ್ಸಲಿ ಸೊಂಟ ಎಲ್ಲ ಇದಾಗಿತ್ತು. ಆವಾಗ ಆಗಿತ್ತಲ್ವಾ, ಮತ್ತೆ ಮತ್ತೆ ಚೇತರಿಸ್ಕೊಳ್ಳೋರು. ಆವಾಗ ನಾವು ಹಂಗೆ ಅನ್ಕೊಂಡು ಸುಮ್ನಾದ್ವಿ ಆಯ್ತಾ. ಅದು ಮಂಡಿ ವರ್ಗ ಮಾತ್ರ ಕಪ್ಪಗಾಗಿತ್ತು ಅವತ್ತು. ಆಮೇಲೆ ಅವ್ರ ಮಗಳು ತುಂಬಾ ಇಷ್ಟಪಡ್ತಿದ್ರು ಅವ್ರ ಮಗಳನ್ನ ಆಯ್ತಾ ಅಜ್ಜಿ. ಅವ್ರಿಗೆ ಫೋನ್ ಮಾಡ್ದೆ, ಅಮ್ಮ ಬಾ ಈ ತರ ಆಗಿದೆ ಅಂತ ಅಂದ್ಬಿಟ್ಟು. ಅವರು ಕೂಡ ಬಂದ್ರು. ಬಂದು ಏನಾಯ್ತು ಅಂತ ಕೇಳಿದ್ರು. ಅಜ್ಜಿ ಗೊತ್ತಿಲ್ಲ ಅಂತ ಅಂದ್ರು. ಯಾಕೆಂದ್ರೆ ಅಜ್ಜಿ ಮಾತ್ರ ಏನು ಸುಳ್ಳು ಹೇಳ್ತಿರ್ಲಿಲ್ಲ. ಬಿದ್ರೆ ಬಿದ್ದೆ ಅನ್ನೋದು, ಏನಾದ್ರು ಹೊಡ್ಕೊಂಡೆ ಅನ್ನೋದು, ಈ ತರ ಏನೇ ಇದ್ರೂನು ಹೇಳ್ಬಿಡೋರು. ಏನಾಯ್ತು ಅಂತ ನನ್ಗೆ ಗೊತ್ತಿಲ್ಲ ಅಂತ ಅಂದ್ರು ಅವತ್ತು. ಆಯ್ತು ಅಂತ ಅನ್ಬಿಟ್ಟು ನಾವುನು ಸುಮ್ನೆ ಆದ್ವಿ. ಸರಿ ಹೋಗುತ್ತೆ ಬಿಡಮ್ಮ, ಏನೋ ಚಳಿಗೆ ಹಂಗ ಆಗಿರ್ಬೋದೇನೋ ಅಂತ ಅನ್ಬಿಟ್ಟು ನಾವು ಸುಮ್ನೆ ಆದ್ವಿ ಆಯ್ತಾ. ಆದ್ಮೇಲೆ ಒಂದ್ 3-4 ದಿನ ಆಯ್ತು. ಮತ್ತೆ ಅದು ಕೆಳಗಡೆಗೆ ಸ್ಪ್ರೆಡ್ ಆಗ್ತಾ ಬಂತು. ಒಂದಿನ ಎಕ್ಸ್‌ರೇ ತೆಗ್ಸೋಣ ಅಂತ ನಿಮ್ಗೆ ಹೇಳಿದ್ನಲ್ಲ ನಾನು, ಎಕ್ಸ್‌ರೇ ತೆಗ್ಸಕ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಂತ. ಅವತ್ತು ಅಜ್ಜಿ ಮೊಮ್ಮಕ್ಳು ಇಬ್ರು ಬಂದು ಕರೆದ್ರು ಆಯ್ತಾ. ನಮ್ಮನೆಯವರು ಮತ್ತೆ ಜಗ ಅಂತ ಇದ್ದಾರೆ, ಅವರು ಇಬ್ರುನು ಬಂದು ಬಾ, ಎಕ್ಸ್‌ರೇನ ಸ್ಕ್ಯಾನಿಂಗ್ ಆಗುತ್ತೆ, ಎಕ್ಸ್‌ರೇ ತೆಗ್ಸೋಣ ಬಾ ಬಾ ಅಂತ ಎಷ್ಟು ಕರೆದ್ರುನು ಇಲ್ಲ ನಾನ್ ಬರಲ್ಲ, ನಾನ್ ಮನೇಲೆ ಸಾಯ್ಬೇಕು, ನಾನು ಎಲ್ಲೂ ಬರಲ್ಲ ಅಂತ ಹಠ ಮಾಡ್ಬಿಟ್ರು ಅವತ್ತು. ಸರಿ ಅಂತ ಅನ್ಬಿಟ್ಟು ಅವ್ರುನು ಚಿಕ್ಕ ಮಕ್ಳ ಎತ್ಕೊಂಡು ಹೋಗ್ಬಿಡಕ್ಕೆ ಅಂತ ಅನ್ಬಿಟ್ಟು ಅವ್ರುನು ಎಷ್ಟೊತ್ತು ಒಂದ್ 1/4 ಗಂಟೆ ಅರ್ಧ ಗಂಟೆ ಕರೆದ್ರು, ಬಾ 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 ಹೋಗೋಣ ಅಂತ. ಬರ್ಲಿಲ್ಲ ಅಜ್ಜಿ. ಆಮೇಲೆ ಸರಿ ಅಂತ ಅನ್ಬಿಟ್ಟು ಅವ್ರುನು ಹೊರಟ್ರು. ಆಮೇಲೆ ಇನ್ನೊಂದ್ 2-3 ದಿನ ಬಿಟ್ಬಿಟ್ಟು ಏನಂದ್ರು, ಇವ್ರು ಸುಮ್ನೆ ಅಜ್ಜಿ ಬಾ ಹೋಗೋಣ ಎಕ್ಸ್‌ರೇ ತೆಗ್ಸೋಣ ಅಂತ ಮನೆಯವ್ರು ಹೇಳಿದ್ರು. ಅವಾಗ ಸರಿ ಬರ್ತೀನಿ ಅಂದ್ರು. ಬರ್ತೀನಿ ಅಂದ್ಮೇಲೆ ಸ್ನಾನ ಮಾಡ್ಕೋಬೇಕಲ್ವಾ, ಅಲ್ಲೇ ಟಾಯ್ಲೆಟ್ ಮತ್ತೆ ಯೂರಿನ್ ಎಲ್ಲ ಪಾಸ್ ಮಾಡ್ಕೊಂಡ್ಬಿಡೋರು. 1 ತಿಂಗಳು ಮಾತ್ರ. ನಾನು ಬೇರೆಯವ್ರನ್ನೆಲ್ಲ ಕೇಳಿದಾಗ ಈ ಹೋದ್ಮೇಲೆ ಅಜ್ಜಿ 6 ತಿಂಗಳು ಆ ಥರ ಎಲ್ಲ, 1 ವರ್ಷ 6 ತಿಂಗಳು ಎಲ್ಲ ಬೆಡ್ ಮೇಲೆ ಮಲ್ಕೊಂಡು ಅದೆಲ್ಲ ಆಗಿರುತ್ತೆ. ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ, ನಿಮ್ಮ ಅಜ್ಜಿ ಬರೀ 1 ತಿಂಗಳಿಗೆ ನೀನು ಇಷ್ಟೊಂದು ಇದ್ ಮಾಡ್ತಾ ಇದೆಯಲ್ಲ, ಅಳ್ತಾ ಇದೆಯಲ್ಲ ಅಂತ ಅಂದ್ರು. ಅದೆಲ್ಲ ಕೇಳಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ಸಮಾಧಾನ ಮಾಡ್ಕೊಂತಾ ಇದ್ದೀನಿ. ಹಿಂಗೆ ಆಮೇಲೆ ಸರಿ ಅಂತ ಸ್ನಾನ ಮಾಡಿಸಿ 1 ಅವರ್ 2 ಅವರ್‌ಗೆ ಮತ್ತೆ ಯೂರಿನ್ ಪಾಸ್ ಮಾಡ್ಕೊಂಡ್ಬಿಡೋರು. ಮಾಡ್ಕೊಂಡಿರ್ಬೇಕಾದ್ರೆ ಹೆಂಗ್ ಕರ್ಕೊಂಡು ಹೋಗಕ್ಕಾಗುತ್ತೆ? ಯಾವಾಗ ಅಜ್ಜಿ ರೆಡಿ ಆಗಿರ್ತಾರೋ ಅವಾಗೆ ತಾನೇ ಹಾಸ್ಪಿಟಲ್‌ಗೆಲ್ಲ ಕರ್ಕೊಂಡು ಹೋಗಕ್ಕಾಗೋದು. ಸರಿ ಅಂತ ಅಂದ್ಬಿಟ್ಟು ಏನಾಯ್ತು, ಡೈಲಿ ಬಂದು ಇಂಜೆಕ್ಷನ್ ಕೊಡೋರು ಆಯ್ತಾ. ಅಜ್ಜಿ ತೀರೋಗೋ 3 ದಿನ ಅಂತ ಅನ್ಬಿಟ್ಟು ಆ ನರ್ಸ್‌ಗೆನೆ ಸ್ವಲ್ಪ ಆಶ್ಚರ್ಯ ಆಗೋಯ್ತು. ಏನಿದು ಅಜ್ಜಿ ಇಷ್ಟೊಂದು ರಿಕವರಿ ಆಗ್ಬಿಟ್ಟಿದಾರಲ್ಲ. ಅವತ್ ಬಂದಾಗ ತುಂಬಾ ಸೀರಿಯಸ್ ಆಗಿತ್ತು. ಇವಾಗ ನೋಡಿದ್ರೆ ಎಲ್ಲ ಕುತ್ಕೊಳ್ಳೋದು ಮತ್ತೆ ಒಂದ್ ಸ್ವಲ್ಪ ಕಾಲೆಲ್ಲ ಆಡ್ಸೋದೆಲ್ಲ ಮಾಡ್ತಾ ಇದಾರಲ್ಲ. ಬೆಟರ್ ಆಗಿದ್ದಾರೆ ಅಂತ ಕೂಡ ಹೇಳಿದ್ರು. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಅಜ್ಜಿ ತುಂಬಾ ಬೆಟರ್ ಆಗಿದ್ದಾರೆ ಮುಂಚೆಗಿಂತ ಅಂತ ಅನ್ಬಿಟ್ಟು. ಅಂತ ಅನ್ಬಿಟ್ಟು ಅವರು ಕೂಡ ಇಂಜೆಕ್ಷನ್ ಕೊಡೋರು, ಕೊಟ್ಬಿಟ್ಟು ಹೋಗೋರು. ಅವಾಗ ಒಂದ್ ಕಾಲ್ ಮಾತ್ರ ಎತ್ತೋದಕ್ಕೆ ಆಗ್ತಿರ್ಲಿಲ್ಲ ಆಯ್ತಾ. ಒಂದ್ ಕಾಲ್ ಫುಲ್ಲು, ಅಂದ್ರೆ 95 ವರ್ಷ ಅಲ್ವಾ, ಹಂಗಾಗಿ ಆಗಿರ್ಬೋದು ಅಂತ ಅನ್ಕೊಂಡು ಒಂಥರ ಗೊಂಬೆ ತರ ಆಗ್ಬಿಟ್ಟಿದ್ರು. ಎತ್ಕೊಂಡ್ ಬಂದು ಸ್ನಾನ ಮಾಡ್ಸಿ ಮತ್ತೆ ಬಟ್ಟೆ ಎಲ್ಲ ಮೈಯೆಲ್ಲ ಒರೆಸಿ ಬಟ್ಟೆ ಹಾಕಿ ಒಳಗಡೆ ಮತ್ತೆ ಬೆಡ್ ಮೇಲೆ ಮಲಗಿಸ್ಬೇಕಾಯ್ತು. ಅವ್ರಿಗೆ ಎಷ್ಟೇ ಒಳಗಡೆ ಇದ್ರೂನು ಬಿಸ್ಲಲ್ಲಿ ಮಲಗಿಸ್ರಿ ಅಂತ. ದಿನಕ್ಕೆ 1 ಅವರ್ ಆದ್ರೂ ಅವರು ಬಿಸ್ಲಲ್ಲಿ ಮಲ್ಕೋಬೇಕಾಯ್ತು ಆಯ್ತಾ. ಹಂಗಾಗಿ ಅವರು ಮೇಲ್ಗಡೆ ಕರಿಯೋದೆಲ್ಲ ನನ್ಗೆ ಕೇಳ್ಸೋದು ಯಾವಾಗ್ಲೂನು. ಏನೋ ಒಂಥರ ನರಳೋ ತರ ಆ ತರ ಇರುತ್ತಲ್ವಾ ವಯಸ್ಸಾದ್ಮೇಲೆ, ಅದೆಲ್ಲ ಕೂಡ ನನ್ಗೆ ಇದಾಗ್ತಾ ಇತ್ತು. ಸರಿ ಅಂತ ಅನ್ಬಿಟ್ಟು ಅವತ್ತು ಮಗ ಮತ್ತೆ ಸೊಸೆ ಬಂದಿದ್ರು. ಎಷ್ಟು ಚೆನ್ನಾಗ್ ಮಾತಾಡಿದ್ರು ಗೊತ್ತಾ ಅವ್ರ ಜೊತೆ. ಒಂಚೂರು ತೊದ್ಲದಾಗ್ಲಿ ಅಥವಾ ಏನು ಇಲ್ಲ. ಅಜ್ಜಿ ಪಟ ಪಟ ಅಂತ ಮಾತಾಡಿದ್ರು. ನನ್ ಕೈಲಿ ಆಗ್ತಾ ಇಲ್ಲ, ನಾನ್ ಯಾವಾಗ ಹೋಗ್ತೀನೋ ದೇವ್ರತ್ರ ಅಂತೆಲ್ಲ ಅನ್ನೋರು. ಅವ್ರುನು ಎಲ್ಲ ಹೇಳಿದ್ರು, ಅಜ್ಜಿ ದೇವ್ರನ್ನ ಬೇಡ್ಕೊ, ಅವ್ರು ಕರ್ದಾಗ್ಲೇ ನಾವು ಹೋಗಕ್ಕಾಗೋದು, ನಾವ್ ಅನ್ಕೊಂಡಾಗ ಕರ್ಕೊಳಲ್ಲ ಅವ್ರು ಅಂತೆಲ್ಲ ಹೇಳಿದ್ರು ಅವ್ರಿಗೆ ಆಯ್ತಾ. ಆಮೇಲೆ ಅಷ್ಟ್ರಲ್ಲಿ ಮನೆಯವರು ಒಂದ್ ಬಾಳೆಹಣ್ಣು ತಗೊಂಡ್ಬಂದ್ರು. ಒಂದ್ ಅರ್ಧ ಅವ್ರು ತಿಂದ್ಬಿಟ್ಟು ಇನ್ನೊಂದ್ ಅರ್ಧ ತಿನ್ನಮ್ಮ ಅಂತ ಕೊಟ್ರು. ಎಷ್ಟು ನೀಟಾಗಿ ಬಾಳೆಹಣ್ಣೆಲ್ಲ ತಿಂದ್ರು ಆಯ್ತಾ. ಅಜ್ಜಿ ಲಾಸ್ಟ್ ಅಲ್ಲಿ ಏನಾಗ್ತಿತ್ತು, ಈ ಬಾತ್ರೂಮ್‌ಗೆ ಹೋಗ್ಬೇಕಲ್ವಾ ಅಂತ ಅನ್ಬಿಟ್ಟು ಊಟನ ಒಂದ್ ಸ್ವಲ್ಪನೇ ತಿನ್ನೋರು. ಅದ್ರಲ್ಲಿ ಆಲೂ ಬಿಸ್ಕೆಟ್ ಮಾತ್ರ ಇಷ್ಟಪಟ್ಟು ತಿನ್ನೋರು. ಮುದ್ದೆ ಅಂದ್ರೆ ಮುಂಚೆಯಿಂದನೂ ಅಜ್ಜಿಗಿಷ್ಟ. ಆದ್ರೆ ಅದನ್ನೆಲ್ಲ ಬಿಟ್ಬಿಟ್ಟಿದ್ರು. ಆಮೇಲೆ ಲಾಸ್ಟಲ್ಲಿ ಏನಾಯ್ತು, ನಾವು ವೈಕುಂಠ ಏಕಾದಶಿ ಅಲ್ವಾ, ಅವಾಗ ನಾನು ಧನುರ್ಮಾಸ ಮಾಡ್ತಾ ಇದ್ದೆ. 3ನೇ ದಿನ ಅನ್ಸುತ್ತೆ ಅವತ್ತು ಮಾಡಿದ್ದು. ನಾನು ಅವತ್ತು ವೈಕುಂಠ ಏಕಾದಶಿ ಇತ್ತಲ್ವಾ, ಹಂಗಾಗಿ ಸರಿ ಅಂತ ಅನ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಬಿಟ್ಟು ಬೇಗನೆ ನಾನು ರೆಡಿ ಆಗಿದ್ದೆ. ನಮ್ಮ ಮನೆ ಹತ್ರನೇ ಇದೆ, ಅಮ್ಮನ ಮನೆ ಹತ್ರ. ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಅನ್ಬಿಟ್ಟು ಇಬ್ರು ಕೂಡ ರೆಡಿಯಾಗಿ ಹೋದ್ವಿ. ಹೋಗಿ ಸ್ವಲ್ಪ ಏನ್ ಗೊತ್ತಾ, 9:30 10 ಗಂಟೆ ಆಗ್ಬಿಟ್ಟಿತ್ತು ನಾವು ಹೋದಾಗ. ಹಂಗಾಗಿ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಅವತ್ತು ಹಾಕಿದ್ನಲ್ವಾ, ನಾವು ಮಾಡ್ಕೊಂಡ್ ಬಂದ್ವಿ. ಆಮೇಲೆ ಅಷ್ಟರಲ್ಲಿ ಬಸ್ಯ
ಮಕ್ಳು ಇಬ್ರು ಕಾಲೇಜ್ಗೆ ಹೋಗಿದ್ರು. ಮನೆಯವ್ರು ಏನ್ ಮಾಡಿದ್ರು, ನನ್ನ ಡ್ರಾಪ್ ಮಾಡ್ಬಿಟ್ಟು ಅವರು ಸ್ವಲ್ಪ ನಮ್ಮ ಕಾರ್ಗೆ ಇದಾಗ್ಬಿಟ್ಟಿದೆ, ಪೇಂಟ್ ಆಗ್ಬಿಟ್ಟಿತ್ತು. ಹಂಗಾಗಿ ಅದನ್ನ ಸರ್ವಿಸ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ, ಸರ್ವಿಸ್ ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು ಅವರು. ಸರಿ ಮಕ್ಳು ಹೋಗಿದ್ರಲ್ವಾ, ಇನ್ನು ಬಸ್ಯ ನಾನು ಇಬ್ಬರೇ ಇದ್ದಿದ್ದು. ಅಜ್ಜಿನ ನಾನೇನಂದೆ, ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಸ್ನಾನ ಮಾಡಿಸ್ತೀನಿ ಬಸ್ಯ, ಈಚೆಗಡೆ ಕುಲ್ಸಪ್ಪ ಅಂತ ಅಂದೆ. ಆಮೇಲೆ ಅಜ್ಜಿ ಬೆಡ್ಡು ಸ್ವಲ್ಪ ಉಚ್ಚೆ ಎಲ್ಲ ಮಾಡ್ಕೊಂಡಿರೋದ್ರಿಂದ ಸ್ಮೆಲ್ ಬರುತ್ತೆ, ಒಣಗಾಕಪ್ಪ ಬಿಸಿಲಲ್ಲಿ ಅಂತ ಅಂದ್ಬಿಟ್ಟು ನಾನೇನ್ ಮಾಡ್ದೆ, ಅನ್ನಕ್ಕೆ ಇಟ್ಬಿಟ್ಟು ಒಂದೇ ಸಲ ಅಜ್ಜಿಗೆ ಸ್ನಾನ ಮಾಡಿಸಿ ಹಂಗೆ ಬಟ್ಟೆ ಒಗೆದ್ಬಿಟ್ಟು ಬಂದ್ಬಿಡೋಣ ಮೇಲ್ಗಡೆ ಅಂತ ಅಂದ್ಬಿಟ್ಟು, ಅಷ್ಟರಲ್ಲಿ ಅಜ್ಜಿ ಮಗಳು ನಾನು ಬರ್ತೀನಿ ಸ್ನಾನ ಮಾಡಿಸ್ತೀನಿ ಅಂತ ಫೋನ್ ಮಾಡಿದ್ರು. ನಾನಂದೆ ಗೊಂಬೆ ತರ ಐತೆ, ನಾನೇ ಮಾಡಿಸ್ಕೊತೀನಿ ಬಿಡಮ್ಮ, ನನ್ಗೇನು ಹೊಸ್ತಾ, ನಾನು ಮಾಡಿಸ್ತೀನಿ, ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳೋಣ, ನಾನು ಮಾಡಿಸ್ತೀನಿ, ನೀನೇನು ಬರಕ್ ಹೋಗ್ಬೇಡ ಅಂದ್ರೆ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸುಮ್ಮನೆ ಯಾಕೆ ತೊಂದರೆ ಅಂತ ಅಂದ್ಬಿಟ್ಟು ನಾನೇ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹಾಲನ್ನ ಕಾಯಿಸ್ಕೊಂಡು ಬೆಳಿಗ್ಗೆ ನಾನು ರವೆ ರೊಟ್ಟಿ ಕೊಟ್ಟಿದ್ದೆ ಆಯ್ತಾ. ರವೆ ರೊಟ್ಟಿ ಅಲ್ಲ, ರವೆ ದೋಸೆ ಕೊಟ್ಟಿದ್ದೆ, ಸಾಫ್ಟ್ ಆಗಿ ಮೆತ್ತಗಿರುತ್ತೆ ಅಂತ. ಒಂದೇ ಒಂದು ತುತ್ತು ತಿಂದಿರೋದು, ಹಂಗೆ ಇತ್ತಲ್ವಾ, ಸರಿ ಹಾಲು ಬಿಸ್ಕೆಟ್ ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನ ಹಾಲು ತಣ್ಣಗಾಗ್ಬೇಕು, ಬಿಸಿ ಬಿಸಿನೂ ಕುಡಿತಿರ್ಲಿಲ್ಲ ಅಜ್ಜಿ. ಹಂಗೆ ಅನ್ನ ಎಲ್ಲ ಆಯ್ತು, ಮತ್ತೆ ಮೇಲೋದ್ರೆ ಅನ್ನಕ್ಕೆಲ್ಲ ಇಟ್ರೆ ಸಿದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ಆವಾಗ ಅನ್ನೋ ಸೌಂಡ್ ಬರ್ತಿತ್ತು ಆಯ್ತಾ, ನನಗೆ ಕೇಳ್ಸೋದಲ್ವಾ, ಸರಿ ಆಯ್ತು ಅಂತ ಅಂದ್ಬಿಟ್ಟು, ಯಾವಾಗ್ಲೂ ಬರೋದಲ್ವಾ ಸೌಂಡು ಅಂತ ಅಂದ್ಬಿಟ್ಟು ಅದನ್ನ ತಗೊಂಡು ಹೋಗ್ತೀನಿ. ಬಸ್ಯ ಅವತ್ತು ಏನು ಕೆಲಸ ಇರ್ಲಿಲ್ಲ ಅವನ್ಗೆ, ಆದ್ರೂನು ಅಕ್ಕ ಬರ್ತೀನಿ ಇರು ಅಂತ ಅಂದ್ಬಿಟ್ಟು ಅವನು ಹೋಗಿದ್ದಾನೆ. ಮನೆಯವರು ಇಲ್ಲ, ಮಕ್ಳು ಇಲ್ಲ, ಯಾರಂದ್ರೆ ಯಾರು ಇಲ್ಲ ಗೊತ್ತಾ. ಅವತ್ತು ಆ ಸಿಚುವೇಶನ್ ಯಾರಿಗೂ ಬರೋದ್ ಬೇಡ. ಸರಿ ಮೇಲ್ ಹೋಗಿ ನೋಡ್ತೀನಿ, ಕಣ್ಣೆಲ್ಲ ಮೇಲ್ಗಡೆ ತೇಲ್ಸ್ಬಿಟ್ಟಿದ್ದಾರೆ, ಬಾಯಿ ಬಿಟ್ಟಿದ್ದಾರೆ, ಒಂಥರ ಸೌಂಡ್ ಬರ್ತಾ ಇದೆ. ನನ್ಗೆ ಯಾವತ್ತು ನೋಡೇ ಇಲ್ದಿರೋ ಒಂಥರ ಹೆಂಗಾಗೋಯ್ತು ಅಂದ್ರೆ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಸದ್ಯಕ್ಕೆ ನಾನು ಬಿಸ್ಲಲ್ಲಿ ಮಲಗಿದ್ರಲ್ವಾ, ಬಿಸ್ಲಿಗೆ ಏನಾದ್ರು ಈ ತರ ಆಗಿರ್ಬೋದೇನೋ ಅಂತ ಅನ್ಬಿಟ್ಟು ನೆರಳು ಕರ್ಕೊಂಬಂದು ಹಾಲ್ ತಗೊಂಡೋಗಿದ್ನಲ್ವಾ, ಅದನ್ನ ಹಾಲ್ನ ಕುಡಿಸ್ದೆ. ಅರ್ಧ ಲೋಟ ಕುಡಿದ್ರು, ಅರ್ಧ ಲೋಟ ಕುಡಿದು ಮತ್ತೆ ಇನ್ನೊಂದ್ ಸ್ವಲ್ಪ ಹಾಕ್ದೆ, ಅಷ್ಟರಲ್ಲಿ ಹೊರಗಡೆ ಬಂದ್ಬಿಡ್ತು. ಅರ್ಧ ಲೋಟ ಮಾತ್ರ ಅಜ್ಜಿ ಹೊಟ್ಟೆಗೆ ಹೋಗಿದ್ದು ಲಾಸ್ಟ್ ಮೂಮೆಂಟ್ ಅಲ್ಲಿ. ಒಂದು ಧೈರ್ಯ ಅಂತಂದ್ರೆ ಹಾಲು ಕುಡಿಸ್ತೆ ಅಜ್ಜಿಗೆ ಅನ್ನೋದು, ಇನ್ನೊಂದು ಅಂತಂದ್ರೆ ಏನೇನೋ 108 ಆಲೋಚನೆ ಬರುತ್ತೆ. ಅವತ್ತು ದೇವಸ್ಥಾನಕ್ಕೆ ಹೋಗ್ಬಾರ್ದಾಗಿತ್ತು, ಅಥವಾ ಅವ್ರ ಮಗಳನ್ನ ಬರಕ್ ಹೇಳ್ಬೇಕಾಯ್ತು, ಏನೇನೋ ಓಡುತ್ತೆ ಗೊತ್ತಾ. ಹೋದ್ಮೇಲೆ ಮನೆಯವ್ರು ಹೇಳ್ತಾರೆ, ಅದು ಹೋಗೋದು ಬರೋದು ಎಲ್ಲ ದೇವ್ರಿಚ್ಛೆ, ನಮ್ದೇನು ಇಲ್ಲ ಅಂತ. ಅದನ್ನ ತಗೊಳೋದಂತೂ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಈ ತರ. ಆಮೇಲೆ ಕೈಕಾಲು ಉಜ್ಜಿದೆ, ನಂಗೆ ಸ್ವಲ್ಪ ಕೈಕಾಲು ಉಜ್ಜಿದ್ರೆ ಇದಾಗುತ್ತೆ ಅಂತ ಲಾಸ್ಟು ಒಂದು ಎಡ್ಗಾಲು ಅನ್ಸುತ್ತೆ, ಎಡ್ಗಾಲ್ನ ಎತ್ಬಿಟ್ಟು ಸ್ವಲ್ಪ ಉಜ್ಜಿದ ತಕ್ಷಣ ದೊಡ್ಡಸ್ರು ಅಂತ ಹೇಳ್ತಾರೆ ನೋಡಿ ಅನ್ನೋದು ಆ ದೊಡ್ಡಸ್ರು ಅವಾಗ ಹೋಗಿದ್ದು. ಆದ್ರೂನು 2 ಅವರ್ ಆದ್ರೂನು ಅಜ್ಜಿ ಮೈ ಬೆಚ್ಚಗೆ ಇತ್ತು, ಯಾಕೆಂದ್ರೆ ಅಜ್ಜಿಗೆ ಸಾಯೋದಕ್ಕೆ ಇಷ್ಟನೇ ಇರ್ಲಿಲ್ಲ, ಯಾವಾಗ್ಲೂ ಬದುಕ್ಬೇಕು ಅನ್ನೋದು ತುಂಬಾ ಇತ್ತು ಅಜ್ಜಿಗೆ. ಎಷ್ಟೇ ಸಲಿ ಬಿದ್ರು, ಎಷ್ಟೇ ಸಲಿ ಎದ್ರುನು ರೆಡಿ ಆಗ್ಬಿಡೋರು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಅಜ್ಜಿಗೆ. ಹಂಗಾಗಿ ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಒಬ್ಳೆ ಇದ್ದಿದ್ದು. ಆಮೇಲೆ ಅವ್ರ ಮಗಳು ಫೋನ್ ಮಾಡಿದೆ, ಅಮ್ಮ ಹಿಂಗಾಗಿದೆ ಬಾ ಅಂತ. ಆಮೇಲೆ ಮನೆಯವ್ರಿಗೆ ಮಾಡಿದೆ, ಯಾರಿಗ್ ಮಾಡಿದ್ರು, ಎಲ್ಲ ದೂರ ದೂರ ಇದ್ದಾರೆ, ಯಾರು ಹತ್ರದಲ್ಲಿಲ್ಲ. ಕೆಳಗಡೆ ಆಶ್ರಮನ್ಗೂ ಹೋಗಿ ಬಾಗಿಲು ತಡ್ತೆ, ಯಾಕೆಂದ್ರೆ ಅವರು ವೈಕುಂಠ ಏಕಾದಶಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾರೆ, ಯಾರಂದ್ರೆ ಯಾರು ಇಲ್ಲ ಅವತ್ತು ಗೊತ್ತಾ. ಆಮೇಲೆ ಎಲ್ಲಾರ್ಗು ಫೋನ್ ಮಾಡ್ತೀನಿ, ಮೇಲ್ಗಡೆಯಿಂದ ಕೆಳಗಡೆ ಓಡಾಡ್ತೀನಿ, ಕೆಳಗಡೆಯಿಂದ ಮೇಲ್ಗಡೆ ಓಡಾಡ್ತೀನಿ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಜ್ಜಿ ಪಕ್ಕ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಆಮೇಲೆ ನಾನು ಕಾಲು ಉಜ್ಜಿದ್ಮೇಲೆ ಅಜ್ಜಿ ಏನು ಅನ್ಲಿಲ್ಲ. ಅದೇ ಲಾಸ್ಟ್ ದೊಡ್ಡಸ್ರು ಒಂಥರ ಉಸಿರನ್ನ ಜಾಸ್ತಿ ತಗೋತೀವಿ ನೋಡಿ ನಾವು, ಆ ತರ ಒಂದು ಉಸಿರು ಹೋಗಿದ್ದಷ್ಟೇನೆ. ಅದಾದ್ಮೇಲೆ ಏನು ರಿಯಾಕ್ಟ್ ಮಾಡ್ಲಿಲ್ಲ ಅಜ್ಜಿ. ಅಲ್ಲಿವರೆಗೂ ಅರ್ಧ ಲೋಟ ಹಾಲು ಕುಡಿದ್ರು, ಬಿಟ್ರೆ ಏನು ತಿನ್ಲಿಲ್ಲ. ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಿದ್ದಂತ ಅಜ್ಜಿ ನನ್ನ ನಡುವೆ ನಡೆದಂತ ಕತೆ ಅಂತ ಹೇಳ್ಬೋದು. ಕತೆನ ಸ್ಟೋರಿನ ಒಂದು ಗೊತ್ತಿಲ್ಲ. ಅದರಿಂದ ಈಚೆ ಬರೋದಕ್ಕೆ ಒಂದ್ ಸ್ವಲ್ಪ ಮೆಡಿಟೇಷನ್ ಅದು ಇದಕ್ಕೆ ಸೇರ್ಕೊಂಡು ಸ್ವಲ್ಪ ಬರ್ಬೇಕು ಅಂತ ಅನ್ಕೊಂತಾ ಇದೀನಿ. ಯಾಕೆಂದ್ರೆ ಅದನ್ನ ನೋಡಿದಿನಲ್ವಾ, ತುಂಬಾ 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 ಘಾಸಿ ಆಗ್ಬಿಟ್ಟಿದೆ ನನ್ನ ಮನ್ಸಿಗೆ. ಅವತ್ತಿಂದ 2 ದಿನ ಅಂತೂ ನನ್ಗೆ ಯಾವ ತರ ಆಗಿತ್ತು ಅಂತಂದ್ರೆ, ಎಲ್ಲಾ ಬಂದು ಹೇಳ್ತಾರೆ, ವಯಸ್ಸಾಗಿತ್ತಲ್ಲ ಇಷ್ಟೊಂದು ಯಾಕೆ ಬೇಜಾರ್ ಮಾಡ್ಕೊಂತೀಯ ಅಂತ. ನಿಜವಾಗ್ಲೂ ಇಲ್ಲ, ವಯಸ್ಸಾಗ್ಲಿ ಅಥವಾ ಚಿಕ್ಕ ವಯಸ್ಸಾಗ್ಲಿ ಗೊತ್ತಿಲ್ಲ, ಅವ್ರ ಜೊತೆ ಕಳ್ದಂತ ಟೈಮು ಪದೇ 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 ನಮ್ಮನ್ನ ಕಾಡತ್ತೆ ಅಂತ ನನಗನ್ಸುತ್ತೆ. ಈ JKVK ನಲ್ಲಿ ಯಾವ ಗಿಡ ಬೇಕು ನಿಮ್ಗೆ ಒಂದ್ಸಲಿ ವಿಸಿಟ್ ಮಾಡಿ, ಸೂಪರ್ ಆಗಿದೆ. ಹಣ್ಣಿನ ಗಿಡಗಳಿರ್ಬೋದು ಎಲ್ಲ. ನಾವ್ ಆದ್ಮೇಲೆ ನಮ್ ನೆಕ್ಸ್ಟ್ ಜನರೇಷನ್ ಯಾರಾದ್ರೂ ತಿನ್ಲಿ ಅಂತ ಅನ್ಬಿಟ್ಟು ಇದನ್ನ ಎಲ್ಲಾ ತರದ ಗಿಡನು ಹಾಕೋಣ ಹಣ್ಣಿಂದು ನಮ್ ತೋಟಕ್ಕೆ ಅಂತ ಅನ್ಬಿಟ್ಟು ತಗೊಂಡ್ ಹೋಗ್ತಾ ಇದೀವಿ. ನನ್ಗೆ ಸ್ವಲ್ಪ ಮನ್ಸನ್ನ ತಿಳಿ ಮಾಡೋದಕ್ಕೆ ಮನೆಯವರು, ಮಕ್ಕಳು ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದಾರೆ. ಹಂಗಾಗಿ ಸ್ವಲ್ಪ ಬೆಟರ್ ಆಗಿದ್ದೀನಿ ಇತ್ತೀಚೆಗೆ ಅಂತ ಅನ್ಸುತ್ತೆ. ಬೆಳಿಗ್ಗೆನೂ ಇದ್ರ ಮೂಲಕನೇ ಸ್ಟಾರ್ಟ್ ಮಾಡಿದೆ ವಿಡಿಯೋನು ಕೂಡ, ಎಂಡನ್ನು ಕೂಡ ಕಾಫಿ ಮೂಲಕನೇ ಕ್ಲೋಸ್ ಮಾಡ್ತಾ ಇದ್ದೀನಿ, ಎಂಡ್ ಮಾಡ್ತಾ ಇದ್ದೀನಿ. ಇವಾಗ JKVK ಇಂದ ಗಿಡ ಮತ್ತೆ ಸ್ವಲ್ಪ ಇದೆಲ್ಲ ತಗೊಂಡು ಬಂದ್ಮೇಲೆ ಫ್ರೆಶ್ ಅಪ್ ಆಗಿ ಕಾಫಿ ಮಾಡಿ, ಮಕ್ಕಳು ಅಷ್ಟರಲ್ಲಿ ಮ್ಯಾಗಿ ಮಾಡೋದಕ್ಕೆ ಇಟ್ಟಿದ್ರು.
ಅವ್ರಿಗೆ ಹಾಕ್ಕೊಟ್ಬಿಟ್ಟು ಇವಾಗ ಮನೆಯವ್ರಿಗೆ ನನಗೆ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡಿದ್ದೀನಿ. ಕುಡಿದ್ಬಿಟ್ಟು ನೆಕ್ಸ್ಟು ರಾತ್ರಿ ಅಡುಗೆಗೆ ಏನು ಮಾಡಬೇಕಂತ ಗೊತ್ತಿಲ್ಲ, ಪ್ಲ್ಯಾನ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಏನು ಅನಿಸ್ತು ಅನ್ನೋದನ್ನು ಇವತ್ತು ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.